ಬಿಗ್ ಬಾಸ್ ಮುಗಿತಾ ಇದ್ದ ಹಾಗೇನೆ ಏನಪ್ಪಾ ಮಾಡೋದು ಈಗ ಅಂತ ಅನೇಕರು ಯೋಚನೆ ಮಾಡೋಕೆ ಶುರು ಮಾಡಿದ್ರು. ಹೇಗೋ ಬಿಗ್ ಬಾಸ್ ಬಂದು 1.5 ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಆದರೆ ಈಗ ಬಿಗ್ ಬಾಸ್ ಮುಗಿತಾ ಇದ್ದ ಹಾಗೇನೆ ಏನಪ್ಪಾ ಮಾಡೋದು, ಯಾವುದನ್ನಪ್ಪ ನೋಡೋದು, ಸೀರಿಯಲ್ನ ಹೊರತುಪಡಿಸಿ ಎಂಟರ್ಟೈನ್ಮೆಂಟ್ ಅನ್ನೋದೇ ಏನು ಇಲ್ವಲ್ಲ ಅಂತ ಎಲ್ಲರೂ ಯೋಚನೆ ಮಾಡೋಕೆ ಶುರು ಮಾಡಿದ್ರು. ಈಗಾಗಲೇ ಸರಿಗಮಪ ಅಥವಾ ಡ್ಯಾನ್ಸ್ ಕಾರ್ಯಕ್ರಮಗಳು, ಡ್ರಾಮಾ ಜೂನಿಯರ್ಸು, ಮಜಾ ಟ್ಯಾಕೀಸು, ನನ್ನಮ್ಮ ಸೂಪರ್ ಸ್ಟಾರು, ಈ ಥರದ್ದು ಬೇಜಾನ್ ರಿಯಾಲಿಟಿ ಶೋಗಳು ಬಂದಿರೋದ್ರಿಂದ ಹೊಸದೇನಾದರೂ ಬೇಕಿತ್ತು, ಎಲ್ಲ ನೋಡಿ ನೋಡಿ ಬೋರ್ ಆಗಿದೆ ಅಂತ ಅನ್ನೋಕೆ ಜನ ಶುರು ಮಾಡಿದರು. ಸೊ ಈ ಕಾರಣಕ್ಕಾಗಿಯೇ ಬಿಗ್ ಬಾಸ್ ಮುಗಿತಾ ಇದ್ದ ಹಾಗೆಯೇ ಇನ್ನೊಂದು ರಿಯಾಲಿಟಿ ಶೋಗಳನ್ನು ಅನೌನ್ಸ್ ಮಾಡಲಾಯಿತು. ಅದು ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡಿದ್ದ ಎಲ್ಲ ಸ್ಪರ್ಧಿಗಳನ್ನು ಹಾಕೊಂಡು ಒಂದು ರಿಯಾಲಿಟಿ ಶೋ ಮಾಡ್ತಾ ಇರೋದು, ಅದೇ ಬಾಯ್ಸ್ ವರ್ಸಸ್ ಗರ್ಲ್ಸ್. ಸೊ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಆಲ್ರೆಡಿ ಪ್ರಾರಂಭ ಆಗಿದೆ. ಸೊ ಇದನ್ನು ನೋಡೋದಕ್ಕೆ ಅಂತ ಜನ ಕಾಯ್ಕೊಂಡು ಕೂತಿದ್ರು. ಅವ್ರು ಬರ್ಬೋದಾ, ಇವ್ರು ಬರ್ಬೋದಾ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅನ್ನೋದ್ರ ಎಲ್ಲದರ ನಡುವೆನೂ ಒಂದು ಪ್ರೋಮೋ ರಿಲೀಸ್ ಆಗಿತ್ತು. ಅಲ್ಲಿಗೆ ಬಿಗ್ ಬಾಸ್ನಲ್ಲಿ ಇದ್ದವರು, ಸೀರಿಯಲ್ನಲ್ಲಿ ಇದ್ದವರು ಎಲ್ಲರೂ ಕೂಡ ಕಾಣಿಸ್ಕೊಂಡಿದ್ದು ಖುಷಿಯಾಗಿತ್ತು. ಇದೆಲ್ಲದರ ಬೆನ್ನಲ್ಲೇ ಇದೀಗ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿದ್ದಂಥ ರಜತ್ ಆಗಿರ್ಬೋದು, ಅಥವಾ ಐಶ್ವರ್ಯ ಆಗಿರ್ಬೋದು, ಶುಭಪುಂಜ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಹೀಗೆ ಎಲ್ಲರೂ ಕೂಡ ಕಾಣಿಸೋಕೆ ಶುರು ಮಾಡಿದ್ದಾರೆ. ಆದರೆ ಜನಕ್ಕೆ ಬೇಸರ ಆಗ್ತಾ ಇರೋದು ಭವ್ಯ ಇಲ್ಲ ಅಂತ. ಹೌದು, ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಶುರುವಾಗೋಕ್ಕಿಂತ ಮುಂಚೆ ಒಂದು ಚೇರನ್ನು ಖಾಲಿ ಇಡಲಾಗಿತ್ತು. ಸೊ ಆ ಒಂದು ಚೇರು ಭವ್ಯಂಗೋಸ್ಕರನೇ ಮೀಸಲು ಅನ್ನೋದು ಕೂಡ ಹೇಳಲಾಗಿತ್ತು. ಆ ಕಾರಣಕ್ಕಾಗಿಯೇ ಭವ್ಯ ಬರ್ತಾರೆ 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 ಅಂತ ಕಾಯ್ಕೊಂಡು ಕೂರಲಾಗಿತ್ತು. ಆದರೆ ಭವ್ಯ ಬರಲೇ ಇಲ್ಲ. ಕೊನೆಗೂ ಕೂಡ ಭವ್ಯನ ಪ್ಲೇಸಿಗೆ ರಿಪ್ಲೇಸ್ಮೆಂಟ್ ಆಗಿ ಚೈತ್ರ ಕುಂದಾಪುರ ಬಂದೇ ಬಿಡ್ತಾರೆ. ವೇದಿಕೆ ಮೇಲೆ ಚೈತ್ರ ಕುಂದಾಪುರ ಬರ್ತಾ ಇದ್ದ ಹಾಗೇನೆ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಯಾಕಂದರೆ ಅಲ್ಲಿ ಭವ್ಯ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು, ಬಟ್ ಭವ್ಯ ಬರಲೇ ಇಲ್ಲ. ಇನ್ನು ಉಳಿದಂತೆ ಈ ರಿಯಾಲಿಟಿ ಶೋಗೆ ಲಾಯರ್ ಜಗದೀಶ್ ಕೂಡ ಬರಬೇಕಾಗಿತ್ತು. ಪ್ರೋಮೋದಲ್ಲಿ ಲಾಯರ್ ಜಗದೀಶ್ ಕೂಡ ಇದ್ರು. ಆದರೆ ಲಾಯರ್ ಜಗದೀಶ್ ಕಿರಿಕ್ ಮಾಡ್ಕೊಂಡಂಥ ಹಿನ್ನೆಲೆಯಲ್ಲಿ ಅವರು ಜೈಲಿಗೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ರಿಯಾಲಿಟಿ ಶೋ ಇಂದ ಕಿಕ್ಔಟು ಆಗಿದ್ದಾರೆ. ಅಲ್ಲಿಗೆ ಲಾಯರ್ ಜಗದೀಶ್ ಬರ್ತಾರೆ ಅಂತ ಕಾಯ್ತಾ ಇದ್ದ ಅವ್ರ ಅಭಿಮಾನಿಗಳಿಗೂ ಕೂಡ ಅವ್ರು ಬರಲ್ಲ ಅಂತ ಹೇಳಿದ್ದು, ಅಥವಾ ಬರದೇ ಇರೋದು, ಅಥವಾ ರಿಯಾಲಿಟಿ ಶೋ ಇಂದ ಹಿಂದೆ ಉಳ್ಕೊಂಡಿರೋದು ಬೇಸರ ಆಗಿದೆ. ಸೊ ಇದು ಒಂದು ಕಡೆ ಆದರೆ, ಭವ್ಯ ಯಾಕೆ ಬರಲಿಲ್ಲ? ಕೊನೆ ಕ್ಷಣದವರೆಗೂ ಕೂಡ ಭವ್ಯ ಬರ್ತಾರೆ ಅಂತಾನೆ ಕಾಯ್ತಾ ಇದ್ದವರಿಗೆ ಭವ್ಯ ಬರದೇ ಇರೋದು ನಿಜವಾಗ್ಲೂ ಕೂಡ ಬೇಸರ ಆಗಿದೆ. ಅನುಪಮ ನಡೆಸ್ಕೊಡ್ತಾ ಇರುವಂಥ ಈ ರಿಯಾಲಿಟಿ ಶೋನಲ್ಲಿ ಎಲ್ಲರೂ ಇದ್ದಾರೆ. ನಮ್ಮ ಭವ್ಯನೂ ಇರಬೇಕಾಗಿತ್ತು. ಬಿಗ್ ಬಾಸ್ನಲ್ಲಂತೂ ಗೆಲ್ಲೇ ಇಲ್ಲ. ಬಿಗ್ ಬಾಸ್ನಲ್ಲಿ ಅನ್ಯಾಯ ಆಯಿತು. ಕೊನೆಯ ಹಂತದಲ್ಲಿ ಬಿಗ್ ಬಾಸ್ನಿಂದ ಭವ್ಯ ಹೊರಗಡೆ ಬರಬೇಕಾಗಿತ್ತು. ಆದರೆ ರಿಯಾಲಿಟಿ ಶೋನಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ನಲ್ಲಿ ಭವ್ಯ ಇದ್ದೇ ಇರ್ತಾರೆ, ಮೋಡಿ ಮಾಡೇ ಮಾಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡವರಿಗೆ ನಿಜವಾಗ್ಲೂ ಕೂಡ ನಿರಾಸೆ ಆಗಿದ್ದಂತೂ ಸುಳ್ಳು. ಈಗ ಭವ್ಯ ಅಭಿಮಾನಿಗಳಿಗೆ ಒಂದೇ ಒಂದು ಪ್ರಶ್ನೆ ಇರೋದು, ಅದು ಏನು ಅಂತ ಅಂದರೆ, ಭವ್ಯನ ಚಾನೆಲ್ನವರೇ ಹೊರಗೆ ಹಾಕಿದ್ರಾ, ಹೊರಗಿಟ್ರಾ, ಅಥವಾ ಭವ್ಯನೇ ಬರಲಿಲ್ವಾ, ಒಪ್ಕೊಳ್ಲಿಲ್ವಾ ಅನ್ನೋದು. ಇದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನಿಜ ಹೇಳಬೇಕು ಅಂತ ಅಂದರೆ, ಭವ್ಯಗೆ ಆಫರ್ ಹೋಗಿದ್ದಂತೂ ಹೌದು. ಯಾಕಂದರೆ ಬಿಗ್ ಬಾಸ್ನಲ್ಲಿ ಮೋಡಿ ಮಾಡಿದವರ ಪೈಕಿ ಭವ್ಯ ಕೂಡ ಒಬ್ಬರಾಗಿದ್ರು, ರಜತ್ ಕೂಡ ಒಬ್ಬರು ಆಗಿದ್ರು. ಏನೋ ಮೋಕ್ಷಿತಾ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಸೂಟ್ ಆಗಲ್ಲ, ಏನು ಗೌತಮಿ ಅಂತೂ ಇದಕ್ಕೆ ಸೂಟ್ ಆಗೋದೇ ಇಲ್ಲ. ಇನ್ನು ಉಳ್ಕೊಂಡಂಗೆ ಫೈನಲಿಸ್ಟ್ ಸ್ಥಾನದವರೆಗೂ ಬಂದವರು ಭವ್ಯ. ಅದಲ್ಲದೆ ಭವ್ಯನಿಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಥರದ ರಿಯಾಕ್ಷನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತು. ರಿಯಾಲಿಟಿ ಶೋಗಳಿಗೆ ಬರುವವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳಾಗಬೇಕು ಅನ್ನೋದೊಂದು ರೂಲ್ಸ್ ಅಂತೂ ಖಂಡಿತ ಇರುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ನೆಗೆಟಿವೋ ಪಾಸಿಟಿವೋ ಯಾವುದೋ ಒಂದು ಸುದ್ದಿಲಿ ಇರ್ತಾರೆ ಅಂತಂದರೆ ಅವರು ನೋಡೋದಕ್ಕೆ ಜನ ಕೂರ್ತಾರೆ, ಅಥವಾ ಅವ್ರಿಗೆ TRP ಇದೆ ಅಂತ ಅರ್ಥ. ಸೊ ನಮ್ಮ ಭವ್ಯನಿಗೆ ಹಂಗೆ ನೋಡಿದ್ರೆ ಜಾಸ್ತಿನೇ ಇತ್ತಲ್ಲ, ಪಾಸಿಟಿವು ಇತ್ತು, ನೆಗೆಟಿವ್ ಅಂತೂ ಸಿಕ್ಕಾಪಟ್ಟೆ ಇತ್ತು, ಯಾಕೆ ತಗೊಳ್ಲಿಲ್ಲ ಅನ್ನೋದು ಅವರ ಅಭಿಮಾನಿಗಳ ಪ್ರಶ್ನೆ ಆಗಿದೆ. ಸೊ ನಿಜ ಹೇಳಬೇಕು ಅಂತಂದರೆ ಇಲ್ಲಿ ಭವ್ಯನೇ ಹೋಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಕಲರ್ಸ್ ಕನ್ನಡದಿಂದ ಭವ್ಯಗೆ ಈ ಥರದೊಂದು ರಿಯಾಲಿಟಿ ಶೋ ನಡೀತಾ ಇದೆ. ಬಿಗ್ ಬಾಸ್ ಮುಗಿತಾ ಇದ್ದ ಹಾಗೇನೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೆ ವಿಷಯ ಹೋಗಿ ತಲುಪಿತ್ತು. ಭವ್ಯ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ತನ್ನ ಜನಕ್ಕೆ ಹೆಂಗೆ ಕಾಣಿಸ್ತಾ ಇದ್ದೀನಿ, ಹೆಂಗೆ ರೀಚ್ ಆಗಿದ್ದೀನಿ, ಜನ ನನ್ನನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅನ್ನೋದು ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿರಲಿಲ್ಲ. ಸೊ ಭವ್ಯ ಕೂಡ ಒಂದು ಸಮಯ ತಗೊಂಡಿದ್ರು. ನಾನು ಫಸ್ಟಿಗೆ ಹೊರಗಡೆ ಬರ್ತಾ ಇದ್ದ ಹಾಗೇನೆ ಎಲ್ಲನೂ ನೋಡ್ಕೊಳ್ಬೇಕು,
ಮಾಡಬೇಕು, ನಂಗೊಂದು ಸ್ವಲ್ಪ ಟೈಮ್ ಬೇಕು, ಇಷ್ಟು ದಿನ ನಾನು ಮನೇಲಿ ಇರಲಿಲ್ಲ, ಒಂದು ಸ್ವಲ್ಪ ಟೈಮ್ ತಗೊಂಡು ಇದ್ರ ಬಗ್ಗೆ ನಿರ್ಧಾರ ಹೇಳ್ತೀನಿ ಅಂತ ಹೇಳಿದರು. ಆದರೆ ಭವ್ಯ ಮನೆಗೆ ಹೋಗಿ ಸೋಷಿಯಲ್ ಮೀಡಿಯಾ ನೋಡಿದ ಮೇಲೆ ಗೊತ್ತಾಗಿದ್ದು ತನ್ನ ಬಗ್ಗೆ ಎಷ್ಟು ರೀತಿಯಾದಂಥ ನೆಗೆಟಿವ್ ಕಾಮೆಂಟ್ಗಳು, ನೆಗೆಟಿವ್ ಟ್ರೋಲ್ಗಳು, ನೆಗೆಟಿವ್ ಥಾಟ್ಸ್ಗಳು ವೈರಲ್ ಆಗಿದೆ ಅನ್ನೋದು ಗೊತ್ತಾಗಿದೆ. ಇದನ್ನೆಲ್ಲ ನೋಡಿದ ಭವ್ಯಂಗೆ ಸ್ವಲ್ಪ ದಿನಗಳ ಕಾಲ ಎಲ್ಲೂ ಕಾಣಿಸ್ಕೊಳ್ದೇನೆ, ಯಾವುದೇ ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಳ್ದೇನೆ ಸ್ವಲ್ಪ ಮಟ್ಟಿಗೆ ಅಂತರವನ್ನು ಕಾಯ್ದುಕೊಳ್ಬೇಕು ಅಂತ ಅವ್ರಿಗೂ ಕೂಡ ಅನಿಸಿದೆ. ಸೊ ಒಮ್ಮೆಲೆ ನಾನು ಈ ಶೋಗೆ ಬಂದು ಕೂತ್ಕೊಂಡ್ರೆ ಇನ್ನೂ ನೆಗೆಟಿವ್ ಆದಂಥ ಟ್ರೋಲ್ಸ್ಗಳು ಆಗ್ಬಹುದು, ನನಗೊಂದು ಸ್ವಲ್ಪ ಸಮಯ ಬೇಕಾಗಿದೆ, ಇಷ್ಟರ ಮಟ್ಟಿಗೆ ನೆಗೆಟಿವ್ ಆಗಿದೆ ಹೊರಗಡೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗಳಿಂದ ನಾವು ಹೊರಗಡೆ ಇರಲೇಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದನ್ನು ಹೇಳಿದ್ದಾರೆ. ಅದಲ್ಲದೆ ಇಲ್ಲಿ ಐಶ್ವರ್ಯ ಕೂಡ ಇದ್ದಾರೆ. ಸೊ ಐಶ್ವರ್ಯಂಗೂ ಭವ್ಯನಿಗೂ ಬಿಗ್ ಬಾಸ್ ಮನೆಯಲ್ಲಿ ಕೊನೆಗೆ ಜಗಳ ಬಿದ್ದಿತ್ತು. ಸೊ ನಾವು ಯಾವತ್ತಿದ್ರೂ ಮಾತಾಡಲ್ಲ ಅನ್ನುವಂಥ ತೀರ್ಮಾನಕ್ಕೆ ಇಬ್ಬರೂ ಕೂಡ ಬಂದಿದ್ದಾರೆ. ಹೀಗಿರ್ಬೇಕಾದ್ರೆ ಒಂದು ಟೀಮ್ನಲ್ಲಿ ಐಶ್ವರ್ಯನೂ ಇರಬೇಕಾದ್ರೆ ನಾನು ಹೋಗಿರೋದು ತಪ್ಪಾಗತ್ತೆ. ಅದಲ್ಲದೆ ನನಗೀಗ ಆಲ್ರೆಡಿ ಬಿಗ್ ಬಾಸ್ನಿಂದ ಹೊರಗಡೆ ಬಂದೆ, ಎಲ್ಲವನ್ನ ಸುಧಾರಿಸ್ಕೊಳ್ಳೋಕೆ ಸಮಯ ಬೇಕಾಗಿದೆ, ಆ ಕಾರಣಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದಾರೆ. ಯಾವಾಗ ಭವ್ಯ ಕೊನೆ ಮೂಮೆಂಟ್ನಲ್ಲಿ ಬರಲ್ಲ ಅಂತ ಹೇಳಿದ್ರು ಆ ಚೇರ್ನ ಫಿಲ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದ್ದಿದ್ರಿಂದ ಚೈತ್ರ ಕುಂದಾಪುರಗೆ ಮನವಿ ಮಾಡ್ಕೊಂಡಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಕೊನೆಗೆ ಸ್ವಲ್ಪ ದಿನಗಳ ಮಟ್ಟಿಗಾದ್ರೂ ನೀವು ಬರಲೇಬೇಕು ಅಂತ ಕೇಳ್ಕೊಂಡಿದ್ರಿಂದ ಚೈತ್ರ ಓಕೆ ಅಂತ ಹೇಳಿ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.